ವೀಕ್ಷಕರೇ, ಹೊಳ್ಳಾಸ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಬೆಳಗಿನ ಉಪಹಾರಕ್ಕೆ ಅತ್ಯಂತ ರುಚಿಕರವಾದ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನೂ ಬಳಸದೆ ವಿಶೇಷ ಸಂದರ್ಭಗಳಲ್ಲಿ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇರುವಾಗ ವಿಶೇಷ ಸಂದರ್ಭಗಳಲ್ಲಿ ಮಾಡುವಂಥ ಒಂದು ರೈಸ್ ಬಾತ್ ಮಾಡೋದು ಹೇಗೆ ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಮ್ಮ ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮಸಾಲೆ ಸಿದ್ಧಪಡಿಸ್ಕೋಬೇಕು. ಇದರಲ್ಲಿ ಒಂದು 2 ಚಮಚ ಧನಿಯಾ, ಕೊತ್ತಂಬರಿ ಬೀಜ ಇದನ್ನು ಹುರಿಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ನಾವು ಸಪ್ರೇಟಾಗಿ ಹುರ್ಕೊತಾ ಇದ್ದೀವಿ. ಸಣ್ಣ ಉರಿಯಲ್ಲಿ ಇದನ್ನು ಒಳ್ಳೆ ಪರಿಮಳ ಬರುವವರೆಗೂ ಹುರ್ಕೋಬೇಕು. ಇದೀಗ ಕೊತ್ತಂಬರಿ ಬೀಜ ಹುರಿದಾಗಿದೆ, ಇದು ಒಳ್ಳೆ ಪರಿಮಳ ಬರ್ತಾ ಇದೆ. ಇದನ್ನು ಒಂದು ತಟ್ಟೆಗೆ ವರ್ಗಾಯಿಸ್ಕೊತಾ ಇದ್ದೀನಿ. 1/4 ಚಮಚ ಮೆಂತೆ, ನೋಡಿ ಮೆಂತೆ ಹೊಟ್ಟಾಗಿದೆ, ಇದೀಗ ನೋಡಿ ಹೊಟ್ತಾ ಇದೆ. 1 ಚಮಚ ಜೀರಿಗೆ, ಒಂದು ಅರ್ಧ ಚಮಚ ಕಾಳುಮೆಣಸು, ಇದನ್ನು ಅಷ್ಟೇ ಒಳ್ಳೆ ಪರಿಮಳ ಬರುವವರೆಗೂ ಸಣ್ಣ ಉರಿಯಲ್ಲೇ ಹುರಿಬೇಕು. ಇದೆಲ್ಲ ಹುರಿಬೇಕಾದ್ರೆ ಹುರಿದಾಗಿದೆ, ಜೀರಿಗೆ ಒಳ್ಳೆ ಪರಿಮಳ ಬರ್ತಾ ಇದೆ. ಇದನ್ನು ಒಂದು ತಟ್ಟೆಗೆ ವರ್ಗಾಯಿಸ್ಕೊತಾ ಇದ್ದೀನಿ. 5-6 ಬ್ಯಾಡಿಗೆ ಮೆಣಸು, ಇದನ್ನು ಹುರ್ಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಮೆಣಸಿನ್ಕಾಯಿ ಹುರಿದಾಗಿದೆ, ಇದನ್ನು ಈಗ ತೆಕ್ಕೊಳ್ತಾ ಇದ್ದೀನಿ. ಹುರ್ಕೊಂಡಿರುವ ಈ ಮಸಾಲೆ ಎಲ್ಲ ತಣ್ಣಗಾಗಿದೆ, ಇದನ್ನು ಈ ಮಿಕ್ಸಿ ಜಾರಿ ಹಾಕ್ಕೊಳ್ತಾ ಇದ್ದೀನಿ. ನಾವು ನೀರು ಏನು ಹಾಕ್ಕೊಳ್ತಾ ಇಲ್ಲ, ಹಾಗೆಯೇ ಡ್ರೈ ಆಗಿ ಪುಡಿ ಮಾಡ್ಕೊತಾ ಇದ್ದೀವಿ. ಒಂದು 2-3 ಚಮಚ ಆಗೋಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಒಂದು ಅರ್ಧ ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, ಒಂದು 50 ಗ್ರಾಮ್ ಆಗುವಷ್ಟು ಶೇಂಗಾ ಬೀಜ. ಇಷ್ಟನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು. ನೋಡಿ ಈ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಕೆಂಪಾಗಿದೆ. ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಇಂಗು, ನೋಡಿ ಒಗ್ಗರಣೆ ಸಿದ್ಧ ಆಗಿದೆ. ನಾವು ಮಾಡ್ಕೊಂಡಿರೋ ಪುಡಿಯಲ್ಲಿ ಒಂದು 3 ಚಮಚ ಪುಡಿ ಹಾಕೊಳ್ತಾ ಇದ್ದೀನಿ. ಒಂದು ಲೋಟ ಅಕ್ಕಿ ಹಾಕಿ ಅನ್ನ ಮಾಡಿ ಇಟ್ಕೊಂಡಿದ್ದೀವಿ. 1 ಲೋಟ ಅಕ್ಕಿ ಅನ್ನಕ್ಕೆ ಒಂದು 3 ಚಮಚ ನಾವು ಮಾಡ್ಕೊಂಡಿರೋ ಪುಡಿ ಹಾಕೊಂಡಿದ್ದೀವಿ. ಒಂದು ಅಡಿಕೆ ಗಾತ್ರದ ಹುಣಸೆ ಹಣ್ಣು ನೆನೆಸಿ ಇದರಲ್ಲಿ ಹುಣಸೆ ರಸ ತೆಗೆದಿಟ್ಕೊಂಡಿದ್ದೀವಿ. ಈ ಹುಣಸೆ ರಸ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದೀಗ ಸಿದ್ಧ ಆಗಿದೆ, ನೋಡಿ ಒಳ್ಳೆ ಎಣ್ಣೆ ಬಿಟ್ಕೊತಾ ಇದೆ. 1 ಚಮಚ ಪುಡಿ ಉಪ್ಪು, ಒಂದು 1/4 ಚಮಚ ಅರಿಶಿನ ಪುಡಿ, ಒಂದು ಲಿಂಬೆಹಣ್ಣು ಗಾತ್ರದ ಬೆಲ್ಲ, ಇದಕ್ಕೆ 1 ಕಪ್ಪು ತೆಂಗಿನ ತುರಿ, ಈ ತೆಂಗಿನ ತುರಿ ಹಾಕಿದ ಮೇಲೆ ಅದರ ಹಸಿ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ನೋಡಿ ಈಗ ಗೊಜ್ಜು ಸಿದ್ಧ ಆಗಿದೆ. ಇದಕ್ಕೆ ನಾವು 1 ಲೋಟ ಅಕ್ಕಿ ಅನ್ನ ಮಾಡಿ ಇಟ್ಕೊಂಡಿದ್ದೀವಿ. ಈ ಅನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅತ್ಯಂತ ರುಚಿಕರವಾದ, ಎಲ್ಲರಿಗೂ ಇಷ್ಟವಾಗುವಂಥ ರೈಸ್ ಬಾತ್ ಸಿದ್ಧವಾಗಿದೆ. ಇದನ್ನು ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.